ಸಾಯೋಗಂಟ ನಾವೇ ರಾಜ. ಇವಾಗ ನಾವು ಒಂದು ರೈಡ್ ಹೊಂಟ್ತಾ ಇದೀವಿ, ಅದು ಹರ್ಷನ್ ಜೊತೆಗೆ. ಸೊ ಎಷ್ಟು ನೋಡ್ಬೋದು, ಅಣ್ಣ ಜಿಂಕ್ ಚಾಕ್ ಮಾಸ್ಕ್ ಹಾಕೊಂಡು ಇದು ಹಾಕೊಂಡು ಹೊಂಟ್ತಾ ಇದೀವಿ. ಸೊ ಇನ್ನೊಂದೇನಂದ್ರೆ ನಿಮ್ಗೆಲ್ಲ ಹ್ಯಾಪಿ ಯುಗಾದಿ. ಸೊ ನಿಮ್ಗೆ ಅದು ಬೇವು ಬೆಲ್ಲ ತಿಂದು ಎಲ್ಲ ಖುಷಿಯಾಗಿರಿ ಅಂಡ್ ಒಳ್ಳೆ ಮಾತಾಡಿ ಒಳ್ಳೆದೇ ಯೋಚನೆ ಮಾಡಿ ಅಂತ ಹೇಳ್ತಾ ಇವತ್ತು ಸ್ವಾಗತ ಅಲ್ಲ ಸುಸ್ವಾಗತ. ಸೊ ಗೈಸ್ ಆಕ್ಚುಲಿ ಇವತ್ತು ಫಸ್ಟ್ ಟೈಮ್ ಈ ತರ ಒಂದು ಗೆಟಪ್ ರೆಡಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಬನ್ನಿ ಹೋಗೋಣ ಫಸ್ಟ್ ರೈಡ್ಗೆ. ಸ್ಟಾರ್ಟ್ ಮಾಡು ಮಚ್ಚ. ಸೊ ಗೈಸ್ ಬನ್ನಿ ಇವಾಗ ಹೋಗ್ತಾ ಇದೀವಿ ಒಂದು ಅದ್ಭುತ ರೈಡ್ ಅಂತ ಹೇಳ್ಬೋದು. ಅದು ಒಂದು ಒಳ್ಳೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಆ ದೇವಸ್ಥಾನ ಯಾವ್ದು ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಗೈಸ್. ಗೈಸ್ ನಮ್ ಲೆಗ್ಗೇರಲ್ಲಿ ಮಾತ್ರ ಯುಗಾದಿ ಹಬ್ಬ ಆಗ್ಲಿ ಯಾವ್ದಾರ ಹಬ್ಬ ಆಗ್ಲಿ ಅಷ್ಟೇ, ಯಾಕೆ ಅಂದ್ರೆ ಫುಲ್ ಜಾತ್ರೆ 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 ತರನೇ ಮಾಡಕ್ ಕೊಡ್ತಾರೆ ನಮ್ಗೆ. ಆಮೇಲೆ ಇನ್ನೊಂದೇನಂದ್ರೆ ಸಖತ್ ಹೆವಿ ಟ್ರಾಫಿಕ್ ಆಗುತ್ತೆ ಮಾತ್ರ. ಹಬ್ಬ ಸೀಸನ್ ಆಗ್ಲಿ ಏನಾದ್ರು ಒಂದ್ ಸೀಸನ್ ಆಗೋಗ್ಬಿಟ್ರೆ ಮಾತ್ರ ಅಲ್ಟಿಮೇಟ್ ಜನ ತುಂಬ್ಕೊಂಡ್ಬಿಡ್ತಾರ ಹಂಗೆ. ಇವಾಗ ಪರವಾಗಿಲ್ಲ ಆದ್ರೆ ಹೌದು. ಬನ್ನಿ ಗೈಸ್ ಇವಾಗ ಹೈವೇಗೆ ಹೋಗೋವರ್ಗುನು ಸ್ವಲ್ಪ ಸೊ ಯಾರೋ ಒಬ್ರು ಹೇಳಿದ್ರು ಬ್ರೋ ಯಾರು ಯೂಟ್ಯೂಬ್ ಚಾನಲ್ ಅಂತ. ಸೊ ನಾನು ಅನ್ಕೋತಾ ಇದೀನಿ ಏನಂತ ಗೊತ್ತಾ, ನಾರ್ಮಲ್ ಯೂಟ್ಯೂಬ್ ಚಾನಲ್ ಬಿಟ್ಬಿಟ್ಟು ಮೋಟೋ ಬ್ಲಾಗಿಂಗ್ ತಗೊಂಡ್ಬಿಡ ಓಪನ್ ಮಾಡ್ಬಿಡ ಚಾನಲ್ ಅಂತ ಅನ್ಕೊಂಡಿದೀವಿ ಗೈಸ್. ನಂದು ಇಲ್ಲ ಬೈಕು, ಆದ್ರೂ ನೋಡ್ರಿ ಹೆಂಗೆ ಅಂದ್ರೆ ಹಂಗೆ ಒಂಥರ ನೋಡ್ತಿದ್ದಂಗೆ ನಾವು ರೆಡಿ ಆಗಿರೋದ. ಎಲ್ಲಾರು ಕೇಳ್ತವ್ರೆ ಯಾವ್ದು ಬ್ರೋ ಚಾನಲ್ ಅಂತ. ಸ್ಟ್ರೈಟ್ ಸರ್ ಇದ್ರ ರೋಡ್ ಇತ್ತು, ಸರ್ವಿಸ್ ರೋಡ್. ಹಾ ಲೆಫ್ಟ್. ಸೊ ಇನ್ನ ಮಗು ನಾನೇ ರೂಟ್ ಹೇಳ್ಬೇಕು. ಹೋಗೋರೆ ಇವನ್ ದೇವಸ್ಥಾನಕ್ಕೆ ಹೋಗಿರೋದು ನನಗೆ ಗೊತ್ತಿಲ್ಲ. ದೇವಸ್ಥಾನದಿಂದ ನಾನ್ ರೂಟ್ ಹೇಳ್ತಾ ಇದ್ದೀನಿ ಏನಪ್ಪ. ಸೊ ಈಗ ಆಲ್ಮೋಸ್ಟ್ ಇವಾಗ ರಜಾ ಐತಲ್ಲ, ಜನ ಎಲ್ಲ ಹೆವಿ ಊರ್ ಕಡೆಗೆ ಹೋಗೋರಂತೂ ಲಾಂಗ್ ರಜಾ ಇದ್ದಾಗೆಲ್ಲ ಹೆವಿ ಜನ ಊರ್ ಕಡೆ. ನಮ್ಮ ಹಾಸನ ಹೈವೇ ಅಂತೂ ಫುಲ್ಲು ಜಿಂಗಚಕ ಜಾಮ್ ಹೋಗ್ಬಿಡುತ್ತೆ. ಸೊ ಇವತ್ತೇನೋ ಪರವಾಗಿಲ್ಲ ಸದ್ಯಕ್ಕೆ ಓಕೆ ಇಷ್ಟು ಜಾಮು. ಬಟ್ ಕೆಲವೊಂದು ಟೈಮ್ ಮಾತ್ರ ಹೆವಿ ತಿಕ್ಕಾರಿ ಮಕಾರಿ ಜನ ಇರ್ತಾರೆ. ಬನ್ನಿ ಗೈಸ್ ಇವಾಗ ಹತ್ತತ್ರ ಬಂದಿದೀವಿ ದೇವಸ್ಥಾನ ನಿಮ್ಗೆ ಯಾರು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅಂದ್ರೆ ನೆಲಮಂಗ್ಲ. ಸೊ ಇದೇ ನೋಡ್ಕೊಂಡ್ಬಿಡಿ, ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಣಿಸ್ತಿದೆಯಲ್ಲ, ಅದೇ ನಮ್ಮ ನೆಲಮಂಗ್ಲ ಸಿಟಿಗೆ ಎಂಟ್ರಿ ಆದು ಅಂತ ಲೆಕ್ಕ. ಬನ್ನಿ ಗೈಸ್ ಇವಾಗ ಹೋಗೋಣ. ಸೊ ನಾನು ಅನ್ಕೋತಾ ಇದ್ದೀನಿ ಮೋಟೋ ಬ್ಲಾಗಿಂಗ್ ಮಾಡ್ಬಿಡೋಣ ಅಂತ. ಮೋಟೋ ಬ್ಲಾಗರ್ಸ್ ಈ ವಿಡಿಯೋ ನೋಡುವಂತವ್ರು ಒಳ್ಳೆ ಕಮೆಂಟ್ ಮಾಡಿ, ನೋಡೋಣ ಏನ್ ಕಮೆಂಟ್ ಮಾಡ್ತೀರಾ ಅಂತ. ಸೊ ನೋಡುವ. ಸೊ ಗೈಸ್ ಫೈನಲಿ ದೇವಸ್ಥಾನ ಹತ್ರ ಬಂದು ಇವಾಗ ಗಾಡಿ ಪಾಪ ಅಲ್ಲಿಂದ ಹೀಟ್ ಆಗೋಗ್ಬಿಟ್ಟಿತ್ತಲ್ಲ. ಸೊ ಇವಾಗ ಕೂಲ್ ಡೌನ್ ಆಗ್ಲಿ ಅಂತ ಒಂದು ಸಣ್ಣ ಬ್ರೇಕ್ ಅಂಡ್ ದೇವಸ್ಥಾನ ನೋಡ್ಕೊಂಡ್ಬಿಡಿ. ಸೊ ಆಲ್ಮೋಸ್ಟ್ ಇದು ನಿಮ್ಗೆಲ್ಲ ಗೊತ್ತಿರುತ್ತೆ, ಯಾಕಂದ್ರೆ ಹಾಸನ ಓಡಾಡೋರಿಗೆಲ್ಲ ಗೊತ್ತಿರುತ್ತೆ. ಯಾಕಂದ್ರೆ ಹಾಸನ ಹೈವೇ ಪಕ್ಕದಲ್ಲೇ ಐತೆ ದೇವಸ್ಥಾನನು ಹಾಸನ ಹೈವೇ ಪಕ್ಕದಲ್ಲೇ ಐತೆ. ಸೊ ಒಂದು ಒಳ್ಳೆ ಪವರ್ಫುಲ್ ದೇವಸ್ಥಾನ ಅಂತಾನೆ ಹೇಳ್ಬೋದು. ಸೊ ನೀವ್ ಬೇಡಿದ್ನ ಕೊಡಲ್ಲ ಅಂತ ಅನ್ನಂಗೆ ಇಲ್ಲ, ಎಲ್ಲ ದೇವ್ರುಗಳು ಅಷ್ಟೇ ಕೊಡಲ್ಲ ಅಂತ ಅನ್ನಂಗೆ ಇಲ್ಲ ಅಂತ ದೇವಿ ಅಂತಾನೆ ಹೇಳ್ಬೋದು. ಸೊ ಇವತ್ತು ಯುಗಾದಿ ಹಬ್ಬದ ದಿವಸ ನಾವಿಲ್ಲಿ ಬಂದಿರೋ ನಮಗೆ ಸಖತ್ ಖುಷಿ ಅಂತ ಅನಿಸ್ತೈತೆ. ಸೊ ಬನ್ನಿ ಇವಾಗ ಹೋಗ. ಗೈಸ್ ನೋಡಿ ಇದು ರೈಸರ್ ಹೆಲ್ಮೆಟ್, ಓಕೆನಾ. ಸೊ ಇದನ್ನ ಹಾಕೊಂಡು ನನ್ನ ಹಣೆ ಹೆಂಗ್ ಆಗುತ್ತೆ ನೋಡ್ಬೋದು. ಅಪ್ಪ ಲೈನೇ ಬಂದ್ಬಿಟ್ಟಿದ್ ಗುರು ತಾರೀಕೆ. ಟೈಟ್ ಆಗಿರೋ ಹೆಲ್ಮೆಟ್ ಹಾಕೊಂಡು ಏನ ಮಚ್ಚ ಹೆಲ್ಮೆಟ್ ತಗೋಣದಾ? ಇಲ್ಲೇ ಬಿಟ್ಟು ಬರ್ಬೋದಾ? ನಿಮ್ಗೊಂದೇನೋ ಹೇಳ್ಬೇಕು. ಹೇಳ್ತೀನಿ ಏನ್ ಕಾಂಬಿನೇಷನ್ ಹಾಕೋದಿದ್ರಿ ಇಬ್ರು? ಕರೆಕ್ಟಾಗಿ ಕಾಂಬಿನೇಷನ್ ಐತೆ ಗುರು, ಅದಕ್ಕೆ ಕರೆಕ್ಟಾಗಿ ಹೇಳ್ತಾ ಇಲ್ಲ ಅಷ್ಟೇ. ಅದಕ್ಕೆ ಹೇಳ್ತಾ ಇರೋದು. ಹೇಳಪ್ಪ ಮಾತಾಡ್ತಾ ಹಾಕೊಂಡಿದ್ದೀರಾ ಗೈಸ್, ರ್ಯಾಂಡಮ್ ಪೀಪಲ್. ಸೊ ಇವಾಗ ಬರೀ ದೇವಸ್ಥಾನ ಒಳಗೆ ಹೋಗುವ. ನೋಡು ಎಲ್ಲಾರು ನಿಂತರ ದಿಕ್ಕೋತವ್ರಲ್ಲ. ಹರ್ಷ ಏನಕ್ಕೆ ಹೋದ್ರೆ ಅದೇ ಟ್ರೆಂಡ್. ಹರ್ಷ ಅಂದ್ರೆ 99.99% ಬರೀ ಹುಡುಗಿರ್ ವಾಯ್ಸ್ ಬರ್ತಿರುತ್ತೆ. ಹೇಳಪ್ಪ ರಾಜು, ಇದೇ ಸತಿ ಹೇಳು. ಹರ್ಷ. ಸೊ ಗೈಸ್ ಇವಾಗ ದೇವ್ರ ದರ್ಶನ ಮಾಡ್ಕೊಂಡು ನಿಂದೆ ಕೂತಿದ್ವಿ ಪೀಸ್ಫುಲ್ ಆಗಿ. ಸೀರಿಯಸ್ ಆಗಿ ಮಾತ್ರ ಅಲ್ಟಿಮೇಟ್ ಅನ್ಕೊಳ್ಳಿ. ಸೊ ಹಿಂದೆಗಡೆ ದೇವಸ್ಥಾನದ ಹಿಂದೆಗಡೆ ನಿಮ್ಗೊಂದು ಇದು ಬರುತ್ತೆ, ಏನೋ ಒಂದು ಕಾಯಿನ್ ಇಕ್ಕಿ ಬೇಡ್ಕೊಳ್ಳೋದಲ್ವ ಮಚ್ಚ? ಬೇಡ್ಕೊಂಡು ನೋಡಿ ನಿಜ ತಾಯಿ ಕಾಪಾಡವ ಅಂತ ಅನ್ಕೊಂಡು ನಿಮ್ ಮನ್ಸಿಗೆ ಬಂದಿದ್ದ ಬೇಡ್ಕೊಂಡು ನಿಮ್ಗೆ ಏನೋ ಅದನ್ನ ಕಾಯಿನ್ ಇಕ್ಕಿದ್ರೆ ಅದಕ್ಕೆ ಅಂಡ್ಕೊಂಡ್ರೆ ಅದು ನಿಮ್ ಕೆಲಸ ಏನೋ ಆಗುತ್ತೆ ಅಂತ. ಇಲ್ಲ ಅಂತಂದ್ರೆ ಆಗಲ್ಲ ಅಂತ. ಅದಕ್ಕೆ ನೀವು ಬೇರೆ ಪ್ರಯತ್ನ ಮಾಡಿ ಅಂತ ದೇವಿ ಸೂಚನೆ ಕೊಡ್ತಾರೆ ಅಂತ ಇಲ್ಲಿನ ಜನದ ನಂಬಿಕೆ. ಸೊ
ನಮಗೂ ಒಂದು ಖುಷಿ ಆಯ್ತು ಬಂದು ನೋಡಿ. ಬಟ್ ಇವಾಗ ಬನ್ನಿ, ಇವಾಗ ಇನ್ನೊಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ. ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಕೈ ಮುಕ್ಕೊಂಬಿಡಿ ಗೈಸ್ ಎಲ್ಲರೂ. ನನ್ನ ಸಬ್ಸ್ಕ್ರೈಬರ್ಸಿಗೆ ಒಳ್ಳೆ ಸಬ್ಸ್ಕ್ರೈಬರ್ ಬುದ್ಧಿ ಕೊಟ್ಟು ಏನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಒಂದು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಬೇಡ್ಕೋತೀನಿ. ಫಸ್ಟ್ ಒಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಫಸ್ಟ್, ಯಾಕಂದ್ರೆ ಈ ತರ ಪ್ಲೇಸ್ಗಳನ್ನ ತೋರಿಸ್ಕೊಡ್ತಾ ಇದ್ದೀನಲ್ಲ ಅದಕ್ಕೆ. ಇವಾಗ ದೇವಸ್ಥಾನಕ್ಕೆ ಬಾಯ್ ಬಾಯ್ ಹೇಳ್ತೇವೆ. ಇವಾಗ ನಾವು ಹೊಂಟು. ಸೊ ಗಾಡಿ ಆನ್ ಮಾಡಕ್ಕೆ ಅಣ್ಣ ಆಚಾರ್ಯ ಅವರು. ಸೊ ಇವಾಗ ಬನ್ನಿ, ಇವಾಗ ಒಂದು ಒಳ್ಳೆ ಬ್ಯೂಟಿಫುಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಈ ಹೆಲ್ಮೆಟ್ ಹೆಂಗ್ ಹಾಕೋತೀನಿ ನೋಡುವ ಅಂತ ಗೈಸ್ ನೀವೆಲ್ಲ. ಗೈಸ್ ನೋಡಿ, ಇಷ್ಟೊಳ್ಳೆ ಕರೆಕ್ಟಾಗಿ ಫಿಟ್ ಆಗುತ್ತೆ ಹೆಲ್ಮೆಟ್. ಹೆಂಗೆ ಅಂದ್ರೆ ಇದು ಕರೆಕ್ಟಾಗಿ ಹೆಲ್ಮೆಟ್ ಕುತ್ಕೊಳ್ಳುವಂತ ಪೊಸಿಷನ್. ಅಂಡ್ ಹೆಲ್ಮೆಟ್ ಇದೇ ತರ ಕುತ್ಕೋಬೇಕು ಆಕ್ಚುಲ್ ಆಗಿ, ಯಾಕಂದ್ರೆ ಲೂಸ್ ಆಗಿ ಇರಬಾರ್ದು. ಈ ತರ ಕರೆಕ್ಟಾಗಿ ನೋಡಿ, ಈ ಚೀಕದೆಲ್ಲ ಕರೆಕ್ಟಾಗಿ ಕೂತಿರ್ಬೇಕು ಗೈಸ್. ಮೋಟೋ ವ್ಲಾಗರ್ ಹೇಳ್ತಾ ಕೇಳಿಸ್ಕೊಳ್ಳಿ, ಏನೋ ವಿಂಡ್ ಬ್ಲಾಸ್ಟ್ ಹೊಡಿಯಲ್ಲ. ಸೊ ಒಂದು ಒಳ್ಳೆ ಸೇಫ್ಟಿ ಹೆಲ್ಮೆಟ್ ಅಂತಾನೆ ಹೇಳ್ಬೋದು. ಸೊ ಇವಾಗ ಬನ್ನಿ, ಒಂದು ಹೊಸ ಪ್ಲೇಸ್ ಕರ್ಕೊಂಡು ಹೋಗ್ತೀವಿ. ಬನ್ನಿ ಗೈಸ್, ನೆಲಮಂಗಲದಲ್ಲಿ ಇರೋರಿಗೆ ಇದು ಗೊತ್ತಿರುತ್ತೆ ಆಲ್ರೆಡಿ, ಬಟ್ ಗೊತ್ತಿಲ್ದಿರೋರಿಗೆ ಈ ಪ್ಲೇಸ್ ನಿಮಗೆ. ಗೈಸ್ ಇನ್ನೊಂದ್ ಏನ್ ಗೊತ್ತಾ, ನೆಲಮಂಗಲದಲ್ಲಿ ಈ ತರ ಒಂದು ನಿಜ ನನಗೆ ಇಲ್ಲ, ಈ ತರ ಒಂದು ಐತೆ ಜಾಗ ಅನ್ನೋದೇ ನಂಗೆ ಗೊತ್ತಿಲ್ಲ ನೋಡಿ. ಫುಲ್ಲು ಖಾಲಿ ಖಾಲಿ, ಜನನೇ ಇಲ್ಲ ಈ ಕಡೆ. ಮಾಡಿ ಈ ಕಡೆ ಶಾರ್ಟ್ ಫಿಲ್ಮ್ಸ್ ತೆಗಿಯೋರಿಗೆ ಅಥವಾ ಒಂದು ಏನೋ ಒಂದು ಒಟ್ಟ ಮೂವಿ ಪರ್ಪೋಸಿಂಗ್ ಮಾಡೋರಿಗೆ ಬರೋರಿಗೆ ಮಾತ್ರ ಅಲ್ಟಿಮೇಟ್ ಐತೆ ಜಾಗ. ಮಾತ್ರ ಸಖತ್ ಮಚ್ಚ. ಏನಂತೀಯ, ಜಾಗ ಹೆಂಗೈತೆ? ಚೆನ್ನಾಗಿದೆ, ಯಾರ್ದು ಪಬ್ಲಿಕ್ ಡಿಸ್ಟರ್ಬೆನ್ಸ್ ಇಲ್ಲ, ಆರಾಮಾಗಿ ಎಂಜಾಯ್ ಮಾಡ್ಬೋದು ಬಂದ್ರೆ ಫ್ರೆಂಡ್ಸ್ ಜೊತೆ. ಸಖತ್ ಅನ್ಕೊಳ್ಳಿ ಮಾತ್ರ. ಬಟ್ ರೋಡ್ ಮಾತ್ರ ತೀರಾ ಹಿಂಗೆ ಐತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ. ನಿಮಗೆ ಒಂದ್ ಬೇಕು ಅಂದ್ರೆ ಒಂದು ಏನು ಕಳ್ಕೊಳ್ಳೇಬೇಕು ಅಂತಾರಲ್ಲ ಹಂಗೆ. ಸೊ ಬನ್ನಿ, ಇವಾಗ ಜಾಗಕ್ಕೆ ಹೋಯ್ತಾ ಇದೀವಿ, ಒಂದು ಸ್ಪೆಷಲ್ ಜಾಗಕ್ಕೆ. ಆ ಜಾಗಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ ನಿಮ್ನೆಲ್ಲ. ಅಲ್ಲಿ ಗಂಟ ವೇಟ್ ಮಾಡ್ತಾ ಇದೀವಿ. ಆಕ್ಚುಲಿ ಏನ್ ಗೊತ್ತಾ, ನೆಲಮಂಗಲದಲ್ಲಿ ಇರೋರ್ಗೆನೆ ಒಂದು ಜಾಗ ತೋರ್ಸೋಣ ಅಂತ ಹೋದೋ, ಬಟ್ ಆ ಜಾಗ ನೋಡಿ ನಮ್ಗಂತೂ ನಿಜ ಹೇಳ ಸಖತ್ ಖುಷಿ ಅನ್ಸ್ಬಿಡ್ತು. ಸೊ ಜಾಗ ಆಕ್ಚುಲಿ ಒಂದ್ ಸೆಕೆಂಡ್, ಮಚ್ಚ ಇದನ್ನ ಹೋಗ್ ಮಚ್ಚ, ಪಾಪ ಜನಕ್ಕೆ ಏನು ನಮ್ಮ ಆಡಿಯನ್ಸಿಗೆ ತೋರ್ಸೋದ್ ಬಿಡ್ವಾ. ಸೊ ಎಲ್ಲೆಲ್ಲೋ ಓಡಿಸ್ತವ್ರ ಅಣ್ಣ ಗಾಡಿನ. ಸೊ ಇಲ್ಲಿ ನೋಡಿ, ನಾವು ಗೂಗಲ್ ಮ್ಯಾಪ್ ನೋಡ್ಕೊಂಡು ಹಿಂಗ್ ಬಂದು, ಓಕೆನಾ, ಗೂಗಲ್ ಮ್ಯಾಪ್ ನೋಡ್ಕೊಂಡು ಲೊಕೇಶನ್ ಐತೆ ಅಂದ್ಬಿಟ್ಟು ಬಂದು. ಬಟ್ ನೋಡಿ ಏನ್ ಚೆನ್ನಾಗಿದೆ, ಏನ್ ಚೆನ್ನಾಗಿದೆ, ಸಖತ್ತಾಗಿದೆ ಸಖತ್ತಾಗಿದೆ. ಅದಕ್ಕೆ ಹೇಳೋದು, ಯಾರು ಏನೇನು ಮಾಡ್ಬೇಕು ಅದನ್ನೇ ಮಾಡ್ಬೇಕು ಅಂತ. ಬಟ್ ಒಂದಂತೂ ತಿಳ್ಕೊಂಡೆ, ಈ ಪಾಠದಲ್ಲಿ ತಿಗಕುಂಡಿಯನ್ನು ಸುಟ್ಟಿಕೊಂಡೆ. ಏನ್ ದೊಡ್ಡ ಕೆರೆ ಮಚ್ಚ ಇದು. ಒಂದೇ ಒಂದು ಡ್ರಾಪ್ ನೀರಿಲ್ವಲ್ಲೋ ಗೈಸ್, ಒಂದೇ ಒಂದು ಡ್ರಾಪ್, ಒಂದೇ ಒಂದು ಡ್ರಾಪ್ ಗೈಸ್. ಮಚ್ಚ ಸುಮ್ನೆ ಯಾಕೆ ಸ್ಟಂಟ್ ಮಾಡ್ತಿದ್ಯಾ ಅಂತ ಗೊತ್ತಾಯ್ತಿಲ್ಲ ನನಗೆ. ಒಳಗೆ ಹೋಗೋಣಪ್ಪ. ಕೆರೆ ಒಳಗೆ ಹೊಡಿತಾನೆ ಗಾಡಿ ಅನ್ಕೊಂಡನ ಏನ್ ಅನ್ಕೊಂಡ ಅಂತ ಗೊತ್ತಿಲ್ಲ. ಗೈಸ್ ಮಾತ್ರ ನೋಡಿ, ನೀವು ಅರೈವ್ ಆಗಿದೆ ಅಂತ ತೋರಿಸ್ತಾ ಐತಿ ಇಲ್ಲಿ. ಆದ್ರೆ ಈ ಅರೈವ್ ಪಾಯಿಂಟ್ ನೋಡಿ, ಈಗ ಮಚ್ಚ ಬ್ರೈಟ್ನೆಸ್ ಕೊಟ್ಟಿ ಪಾಪ ಇಲ್ಲಿ ಜನಕ್ಕೆ ತೋರ್ಸ್ಬೇಕು ಮಚ್ಚ. ನಮ್ ತರ ಎಷ್ಟು ಜನ ಮೋಸ ಹೋಗಲ್ಲ ಹೇಳು. ಫುಲ್ ಕೊಟ್ಟಿದ್ದೀನಿ ಬ್ರೈಟ್ನೆಸ್. ಗೈಸ್ ಇಲ್ಲಿ ನೋಡಿ, ಇವಾಗ ತೋರಿಸ್ತೀನಿ ನಿಮಗೆ. ಸೊ ಪ್ಲೇಸ್ ನೋಡಿ ಗೈಸ್, ಪ್ಲೇಸು ಕಾಣಿಸ್ತಾ ಇಲ್ಲ, ಎಷ್ಟು ಬಿಸಿಲೈತೆ ನೋಡಿ. ಇಲ್ಲಿ ನೋಡಿ ಪ್ಲೇಸ್ ಏನ್ ಸಕ್ಕಾದ ಅಲ್ಟಿಮೇಟ್ ಆಗೈತೆ. ಆದ್ರೆ ಇಲ್ಲಿ ನೋಡಿ ಕಷ್ಟ ಇದೆ ಗುರು, ಕಷ್ಟ ಇದೆ. ನಡ್ರಿ ತಿರ್ಗ್ಸ್ರಿ ಗಾಡಿನ. ಸೊ ಗೈಸ್ ಇವಾಗ ಸದ್ಯಕ್ಕೆ ಯಾವುದೋ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದು, ಈ ತರ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಕ್ ಹೋಯ್ತೀವಿ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಎಕ್ಸ್ಪೈರ್ ಆಗೋಗ್ಬಿಟ್ಟು ಇವಾಗ ಮಚ್ಚ ಈಗ ಬೇರೆ ಪ್ಲೇಸ್ ಹೋಗೋಣ ಎಂತ ಮನೆ. ಗೈಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ. ಸೊ ಬನ್ನಿ ಇವಾಗ ಗೂಗಲ್ ಮ್ಯಾಪ್. ನಿಜ ಗೈಸ್, ಮನುಷ್ಯ ಗೊತ್ತಿರೋಷ್ಟು ಈ ಗೂಗಲ್ ಮ್ಯಾಪಿಗೆ ಗೊತ್ತಿಲ್ಲ. ನನ್ನ ಮಗನ್ ನಂಬಕ್ ಹೋಗ್ಬೇಡಿ. ಏನೋ ಗೊತ್ತಿರೋರಾದ್ರೆ ಕೇಳ್ಕೊಂಡು ಹೋಗಿ. ಬಟ್ ಈ ತರ ಅಂತೂ ಬ್ಲೈಂಡ್ ಆಗಿ ಅಂತೂ ಹೋಗ್ಬೇಡಿ ಗೂಗಲ್ ಮ್ಯಾಪ್ ನ ನಂಬ್ಕೊಂಡು. ಸೊ ನಾನೇನ್ ಅನ್ಕೊಂಡೆ, ಒಂದ್ ಒಳ್ಳೆ ಪ್ಲೇಸ್ ತೋರಿಸ್ಬೋದಲ್ಲ ಅಂತ ಅನ್ಕೊಂಡೆ. ಬಟ್ ಅದು ಹಂಗಾಗೋಯ್ತು. ಬಟ್ ಇಲ್ಲಿ ನೋಡಿ ಹಳ್ಳಿ ಮರ ಅಮ್ಮಾಡಿ, ಏನ್ ಮಸ್ತಾಗೈತೆ. ತಡಿ ಒಂದ್ ನಿಮಿಷ ಅಲ್ಲಿ ಗೈಸ್, ಇವನೇನ್ ಗೈಸ್ ಮಾಡಿ. ಸೊ ಇವಾಗ ಒಂದೆರಡು ಫೋಟೋ ಶೂಟ್ ಮಾಡ್ತೀವಿ. ಗಾಡಿದ್ ಮಾಡ್ಬೇಕು ನನ್ಗಿಂತ ನೋಡ್ರಿ ಏನ್ ಸಾಕದಾಕಂತದೆ. ಬನ್ನಿ ಇವಾಗ ಫೋಟೋ ಶೂಟ್ ಮಾಡಿ ಹಳ್ಳಿ ಮರದ ಹತ್ರ ಹೊಂಡವ
ಆಮೇಲೆ ಇನ್ನೊಂದು ಈ ಹಳ್ಳಿ ಮರದ ಹತ್ರ ಒಂದು ಸ್ಪೆಷಲ್ ಆಗಿ ಏನ್ ನೋಡಿದೆ ಅಂದ್ರೆ ಮಚ್ಚ ಫೋನ್ ಹಿಡ್ಕೊ. ಇದು ಹಳ್ಳಿ ಮರನಾ? ಅಲ್ಲ ಹಳ್ಳಿ ಮರ ಅಲ್ಲ, ಇದು ಏನೋ ಸಮಥಿಂಗ್ ಬೇರೆ ಮರ, ಸಮಥಿಂಗ್ ಮರ ಇದು. ಸೊ ಇಲ್ಲೆಲ್ಲ ದೇವ್ರ ಫೋಟೋ ಎಸ್ಬಿಟ್ಟವ್ರೆ, ಅದು ಬೇರೆ ಪ್ರಶ್ನೆ. ಇಲ್ಲಿ ನೋಡಿ ಮಾಡಿ ಏನ್ ಸುಟ್ಟಿರೋದ್ಕಂಗ ಆಗೈತೆ ಅಂತೀನಿ. ಇಲ್ಲ ಮರ ಇರೋದೇ ಹಿಂಗ ಇದು. ಓಹೋ ಎಷ್ಟು ವರ್ಷದ ಹಳೆ ಮರಗಳು ಇವೆಲ್ಲ ಗುರು. ಬಟ್ ಮನುಷ್ಯನ ಕೆಟ್ಟ ಜೀವಿ ಬಂದು ಒಂದ್ ಸೆಕೆಂಡಿಗೆ ಇದಾಗ್ತಾನೆ, ಏನು ಆಗಲ್ಲ. ಸೊ ಬನ್ನಿ ಗೈಸ್, ಇವಾಗ ಒಂದ್ 2 ಫೋಟೋ ಶೂಟ್ ಮಾಡಾದ್ಮೇಲೆ ಈಗ ಐವಲ್ಲಿ ಒಂದ್ 2-3 ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ಗಾಡಿದು ಹೆಂಗಿರುತ್ತೆ ಪರ್ಫಾರ್ಮೆನ್ಸ್ ಅಂತ. ಹೋಯ್ತೀರಾ? ಸೊ ಗೈಸ್, ಏನು ಗೊತ್ತಾ, ವಂಡರ್ಫುಲ್ನ ಲೇಕ್ನ ನೋಡ್ಕೊಂಡು ನಾವು ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಒಳ್ಳೆ ವಂಡರ್ಫುಲ್ನ ಏನೋ ಕೆರೆ ನೋಡಿಕೊಂಡು ಒಳ್ಳೆ ಎಂಜಾಯ್ ಮಾಡಿಕೊಂಡು, ಸೊ ಹೇಳಿದಂಗೆ ಇಲ್ಲಿ ಫೋಟೋ ಶೂಟ್ ಮಾಡಿಕೊಂಡು ನಮ್ಮ ಗಾಡಿ ಫೋಟೋ ಶೂಟ್ ಮಾಡ್ಕೊಂಡು ಹಿಂದೆಗಡೆ ವ್ಯೂ ಸಕ್ಕತ್ತಾಗಿತ್ತು ಅಂತ ಫೋಟೋ ಶೂಟ್ ಮಾಡಿಕೊಂಡು ಮುಗಿಸ್ಕೊಂಡು ಫೋಟೋ ಶೂಟ್ನು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಗೈಸ್. ಸೊ ಯಾವುದೇ ಕಾರಣಕ್ಕೂ ಮರೆಯೋಕೆ ಹೋಗ್ಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ. ಸೊ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಶೇರ್ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಗೈಸ್.